ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ನಮ್ಮ ಚೆಲ್ಸಿಯಾ ಗ್ರೀನ್ ಅವರಿಗೆ ರೀಸೆಂಟ್ ಆಗಿ ಕಣ್ಣ ಹತ್ರ ಒಂದು ಇಂಜುರಿ ಆಗಿತ್ತು ಅಂಡ್ ಅದು ಏನಾದರೂ ಸೀರಿಯಸ್ ಆಗಿ ಇದೆಯಾ, ಇದರಿಂದ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಏನಾದರೂ ತಮ್ಮ ಚಾಂಪಿಯನ್ಶಿಪ್ ನ ಡ್ರಾಪ್ ಮಾಡಬಹುದಾ ಅಂತ ನೀವೇನಾದ್ರೂ ಕೇಳಿದ್ರೆ ಸದ್ಯಕ್ಕೆ ಡಬ್ಲ್ಯೂ ಅವರು ಯಾವುದೇ ರೀತಿಯ ಪ್ಲಾನ್ಸ್ ಗಳನ್ನ ಮಾಡ್ತಾ ಇಲ್ವಂತೆ. ಅಂದ್ರೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಒಂದು ವಾರ ರಜೆ ತಗೋಬಹುದು ಅಷ್ಟೇ, ಅದಾದ್ಮೇಲೆ ಅವರು ಕಂಟಿನ್ಯೂಸ್ ಆಗಿ ಸ್ಮ್ಯಾಕ್ ಡೌನ್ ಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಬಟ್ ಅವರು ಯಾವುದೇ ರೀತಿಯ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಅಂದ್ರೆ ರೆಸ್ಲಿಂಗ್ ಗೆ ಅವರು ಇನ್ನೂ ಕೂಡ ರಿಟರ್ನ್ ಆಗಿರೋದಿಲ್ಲ. ಬದಲಿಗೆ ಅವರು ಸ್ಮ್ಯಾಕ್ ಡೌನ್ ಗೆ ಬರೋದು, ಪ್ರೋಮೋಸ್ ಗಳನ್ನ ಕಟ್ ಮಾಡೋದು, ಯಾವ್ದಾದ್ರು ಒಂದು ಮಾಸ್ಕ್ ಹಾಕೊಂಡು ಬರೋದು, ಈ ರೀತಿ ಕೆಲಸಗಳನ್ನ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಮಾಡಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಸದ್ಯಕ್ಕೆ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಳ್ಳುವಂತಹ ಐಡಿಯಾಗಳನ್ನ ಡಬ್ಲ್ಯೂ ಅವರು ಮಾಡ್ಕೊಂಡಿಲ್ವಂತೆ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಇವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಹೋದ್ರು ಅಂಡ್ ರೀಸೆಂಟ್ ಆಗಿ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿದೆ. ಇವರು ಐಡಬ್ಲ್ಯೂ ಕಂಪನಿಯಲ್ಲಿ ಒಟ್ಟಿಗೆ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಅದರ ನಿಟ್ಟಿನಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಹೊಸ ನೇಮ್ಸ್ ಗಳನ್ನ ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿದ್ದಾರೆ. ಕಾಫಿ, ಶಾರ್ಕೋಡಾಯ್, ಮೆನ್ಸಾ ಅಂಡ್ KSM, ಅದರ ಶಾರ್ಟ್ ಫಾರ್ಮ್ KSM ಅಂತ. ಸೊ ಈ ನೇಮ್ಸ್ ಗಳನ್ನ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಟ್ರೇಡ್ ಮಾರ್ಕ್ ಮಾಡಿಸ್ಕೊಂಡಿರೋದನ್ನ ನೋಡಿದ್ರೆ ಇದೇ ನೇಮ್ ಇಂದ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಐಡಬ್ಲ್ಯೂ ಕಂಪನಿಗೆ ಹೋಗಬಹುದು. ಅಂಡ್ ನಮ್ಮ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಇಬ್ರು ಕೂಡ ಜೊತೆಯಾಗಿ ಆಸ್ ಎ ಟ್ಯಾಗ್ ಟೀಮ್ ನಮಗೆ ಐಡಬ್ಲ್ಯೂ ಕಂಪನಿಗೆ ಹೋಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಆಲಿಯಾ ಮಿಸ್ಟೀರಿಯೋ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಆಲಿಯಾ ಮಿಸ್ಟೀರಿಯೋ ಅವರು ಕೂಡ ಡಬ್ಲ್ಯೂ ಗೆ ಬರೋದಕ್ಕೆ ಈಗಾಗಲೇ ಟ್ರೈನಿಂಗ್ ನ ಪ್ರಾರಂಭ ಮಾಡಿದ್ದಾರೆ ಅಂತ. ಅಂಡ್ ಈಗ ಅವರು ಡಬ್ಲ್ಯೂ ಕಂಪನಿಯ ಪರ್ಫಾರ್ಮೆನ್ಸ್ ಸೆಂಟರ್ ನ ಹೋಗಿ ತಲುಪಿದ್ದಾರೆ ಅಂಡ್ ಅಲ್ಲಿ ಅವರು ಟ್ರೈನಿಂಗ್ ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರ ನೇಮ್ ನ ಡಬ್ಲ್ಯೂ ಅವರು ಇಂಟರ್ನಲ್ ರಾಸ್ಟರ್ ಅಲ್ಲಿ ಲಿಸ್ಟ್ ಕೂಡ ಮಾಡಿದ್ದಾರೆ. ಸೊ ಡಬ್ಲ್ಯೂ ಅವರು ಇವರ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟೆಡ್ ಆಗಿ ಇದ್ದಾರೆ ಅನ್ನೋದೇ ಇದರ ಅರ್ಥ. ಅಂಡ್ ಆಲಿಯಾ ಮಿಸ್ಟೀರಿಯೋ ಅವರು ಗಟಿಯರಸ್ ಅನ್ನೋ ಒಂದು ನೇಮ್ ಮುಖಾಂತರ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ. ಅಂಡ್ ಅವರು ನೇಮ್ ನ ಗಟಿಯರಸ್ ಅನ್ನೋ ಒಂದು ನೇಮ್ ನ ಕೊಟ್ಟಿದ್ದಾರೆ ಡಬ್ಲ್ಯೂ ಕಂಪನಿಗೆ. ಆಲಿಯಾ ಮಿಸ್ಟೀರಿಯೋ ಅನ್ನೋ ಒಂದು ನೇಮ್ ಬದಲು ಗಟಿಯರಸ್ ಅನ್ನೋ ಒಂದು ನೇಮ್ ನ ಕೊಟ್ಟಿದ್ದಾರೆ. ಇದೇನ್ ನೇಮು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಫ್ಕೋರ್ಸ್ ಮುಂದೆ ಅವರ ನೇಮು ಇನ್ನೊಮ್ಮೆ ಚೇಂಜ್ ಆಗೇ ಆಗುತ್ತೆ, ಯಾಕಂದ್ರೆ ಗಟಿಯರಸ್ ಕೇಳೋದಕ್ಕೇನೆ ಒಂದ್ ರೀತಿ ವಿಚಿತ್ರ ಅನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಸದ್ಯಕ್ಕೆ ಸ್ಮ್ಯಾಕ್ ಡೌನ್ 2 ಗಂಟೆ ಶೋ ಆಗಿ ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿ ಅದು ಈಗ ಸ್ಟಾರ್ಟ್ ಆಗ್ತಾ ಇದೆ. ಬಟ್ ಆದಷ್ಟು ಬೇಗ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ 3 ಗಂಟೆಯ ಬೋರಿಂಗ್ ಶೋ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಜನವರಿ 8ನೇ ತಾರೀಕಿಂದ ಪ್ರಾಬಬ್ಲಿ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ 3 ಗಂಟೆಗೆ ಶಿಫ್ಟ್ ಆಗಬಹುದು. ನಾನು ರೀಸೆಂಟ್ ಆಗಿ ತಿಳಿಸಿದ್ದೆ, ಡಬ್ಲ್ಯೂ ಹಾಗೆ USA ನೆಟ್ವರ್ಕ್ ಅವರ ನಡುವೆ ಯಾವ ರೀತಿ ಡೀಲ್ ಇದೆ ಅಂದ್ರೆ ಮೊದಲ 6 ತಿಂಗಳು ಸ್ಮ್ಯಾಕ್ ಡೌನ್ 3 ಗಂಟೆ ಆಗಿರುತ್ತೆ, ಅದಾದ್ಮೇಲೆ ಕಡೆಯ 6 ತಿಂಗಳು ಸ್ಮ್ಯಾಕ್ ಡೌನ್ 2 ಗಂಟೆ ಶೋ ಆಗುತ್ತೆ ಅಂತ. ಸೊ ಜನವರಿ 8ನೇ ತಾರೀಕಿಂದ ಸ್ಮ್ಯಾಕ್ ಡೌನ್ ಮತ್ತೊಮ್ಮೆ 3 ಗಂಟೆಯ ಶೋ ಆಗಿ ರಿಟರ್ನ್ ಆಗುತ್ತೆ. ಅಂಡ್ ಮತ್ತೊಮ್ಮೆ 6 ತಿಂಗಳು ನಾವು ಅದೇ ಬೋರಿಂಗ್ ಸ್ಮ್ಯಾಕ್ ಡೌನ್ ನ ವಿಟ್ನೆಸ್ ಮಾಡೋದಕ್ಕೆ ರೆಡಿ ಆಗಬೇಕು. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಈಗಲೇ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಫಾಟೋ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಜಿಲ್ಲಾ ಫಾಟೋ ಅವರ ಡಬ್ಲ್ಯೂ ಡೆಬ್ಯೂ ಯಾವ ರೀತಿ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಾ ಇದೆ ಅಂತ. ಯಾಕಂದ್ರೆ ಪ್ರತಿ ವಿಡಿಯೋದಲ್ಲೂ ಕೂಡ ಅವ್ರ ಬಗ್ಗೆನೇ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಈಗ ಗಾಯ್ಸ್ NXT ಗೆ ಡೆಬ್ಯೂ ಮಾಡಿರ್ತಕ್ಕಂತಹ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳಲ್ಲೂ ಕೂಡ ನಮ್ಮ ಜಿಲ್ಲಾ ಫಾಟೋ ಅವರು ಹೈಯೆಸ್ಟ್ ನಂಬರ್ ಆಫ್ ವ್ಯೂಸ್ ನ ತಗೊಂಡು ಬಂದು ಕೊಟ್ಟಿದ್ದಾರೆ. ಅಂಡ್ ಡಬ್ಲ್ಯೂ ಕಂಪನಿಯ ಎಲ್ಲಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ನಮ್ಮ ಜಿಲ್ಲಾ ಫಾಟೋ ಅವರ ಡೆಬ್ಯೂ ವಿಡಿಯೋಗೆ 24 ಗಂಟೆಗಳಲ್ಲಿ 16 ಮಿಲಿಯನ್ ವ್ಯೂಸ್ ಬಂದಿದೆ. ಇದರಿಂದನೇ ಗೊತ್ತಾಗ್ತಾ ಇದೆ ಅವರ ಇಂಪ್ಯಾಕ್ಟ್ ಯಾವ ರೀತಿ ಇದೆ ಅಂತ. ಅಷ್ಟೇ ಅಲ್ಲ, ಅವರ ಮರ್ಚೆಂಡೈಸ್ ಅಲ್ಲಿ ಡಬ್ಲ್ಯೂ ಅವರು ಟೀಸ್ ಮಾಡಿದ್ರು ಫ್ಯೂಚರ್ ಬ್ಲಡ್ ಲೈನ್ ಮೆಂಬರ್ ಅನ್ನೋದನ್ನ. ಅಂಡ್ ರೀಸೆಂಟ್ ಆಗಿ ನಮ್ಮ ಊಸೋಸ್ ಗಳು ಕೂಡ ನಮ್ಮ ಜಿಲ್ಲಾ ಫಾಟೋ ಅವರು ಡೆಬ್ಯೂನ ಮಾಡಿದ್ರಲ್ಲ, ಆ ಒಂದು ವಿಚಾರಕ್ಕೆ ಬ್ಲಡ್ ಇಮೋಜಿನ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ಸೊ ನಮ್ಮ ಬ್ಲಡ್ ಈಗ ಮತ್ತೊಂದು ಬಂದು ತಲುಪಿದೆ ಡಬ್ಲ್ಯೂ ಕಂಪನಿಗೆ ಅಂತ. ನೋಡೋಣ ಗೈಸ್, ಜಿಲ್ಲಾ ಫಾಟೋ ಅವರು ಅಫಿಷಿಯಲ್ ಆಗಿ ಡಬ್ಲ್ಯೂ ಕಂಪನಿಯ ಬ್ಲಡ್ ಲೈನ್ ಫ್ಯಾಕ್ಷನ್ ನ ಯಾವಾಗ ಜಾಯ್ನ್ ಆಗ್ತಾರೆ ಅಂತ. ಅಂಡ್ ಇದನ್ನ ನೋಡ್ತಾ ಇದ್ರೆ ಬ್ಲಡ್ ಲೈನ್ ಅಂತೂ ಇನ್ನೊಂದು 3-4 ವರ್ಷ ಅಂತೂ ಖಂಡಿತವಾಗ್ಲೂ ಡಬ್ಲ್ಯೂ ಕಂಪನಿನ ಡಾಮಿನೇಟ್ ಮಾಡೋದು ಮಿಸ್ಸೇ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ನಮ್ಮ ಸೆತ್ ರಾಲಿನ್ಸ್ ಅವರು ಎಲ್ಲೋದ್ರು? ಸಮ್ಮರ್ ಸ್ಲಾಮ್ ಆದ್ಮೇಲಿಂದನೂ ಕೂಡ ಡಬ್ಲ್ಯೂ ಕಂಪನಿಗೆ ಸೆತ್ ರಾಲಿನ್ಸ್ ಅವರು ಬಂದೇ ಇಲ್ವಲ್ಲ. ಅವ್ರನ್ನೇನಾದ್ರೂ ಡಬ್ಲ್ಯೂ ಅವರು ಬ್ರೇಕಿಗೆ ಗಳಿಸ್ಬಿಟ್ಟಿದಾರ? ಯಾಕೆ ಅವರು ಬರ್ತಾ ಇಲ್ಲ ಅಂತ ನೀವೇನಾದ್ರೂ ಕೇಳಿದ್ರೆ, ಅಫ್ಕೋರ್ಸ್ ಗಾಯ್ಸ್, ಅವರಿಗೆ ಡಬ್ಲ್ಯೂ ಅವರು ಒಂದು ಚಿಕ್ಕ ಬ್ರೇಕ್ ನ ಕೊಟ್ಟಿದ್ದಾರೆ. ನಾವು ಪ್ರತಿ ಫ್ಯೂಡ್ ಅಲ್ಲೂ ಕೂಡ ಇದನ್ನ ಗಮನಿಸ್ತೀವಿ. ಯಾವ್ದಾದ್ರು ಒಂದು ದೊಡ್ಡ ಫ್ಯೂಡ್ ಎಂಡ್ ಆದ್ರೆ ಅದರಲ್ಲಿ ಸೋತಂತಹ
ವ್ಯಕ್ತಿ ಸ್ವಲ್ಪ ದಿನ ಡಬ್ಲ್ಯೂ ಕಂಪನಿಯಿಂದ ಆಫ್ ತಗೋತಾನೆ. ಯಾಕಂದ್ರೆ ಡಬ್ಲ್ಯೂ ಅವರು ಆ ಸೂಪರ್ ಸ್ಟಾರ್ ಗೆ ಹೊಸ ಸ್ಟೋರಿ ಲೈನ್ ನ ಬರಿಬೇಕಾಗಿರುತ್ತೆ. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಮ್ಮ ಸೆತ್ ರಾಲಿನ್ಸ್ ಅವ್ರಿಗೂ ಕೂಡ ಆಫ್ ನ ಕೊಟ್ಟಿದ್ದಾರೆ. ಬಟ್ ಆದಷ್ಟು ಬೇಗ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಎಲಿನೈಟ್ ಆಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಮ್ಯಾಚ್ ಬಗ್ಗೆ. ಈ ಒಂದು ಮ್ಯಾಚ್ ಯಾವಾಗ ಆಗುತ್ತೆ ಅಂತ ರೀಸೆಂಟ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೆ. ಅಂಡ್ ಈಗ ರೆಸ್ಸಲ್ ವುಡ್ಸ್ ಆಗಿ ಫೈಟ್ ಫುಲ್ ಸೆಲೆಕ್ಟ್ ಅವರ ಅಪ್ಡೇಟ್ ಗಳು ಬಂದಿದೆ. ಅಂಡ್ ಇವ್ರ ಪ್ರಕಾರನೂ ಕೂಡ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಗೆ ಲಿಸ್ಟ್ ಮಾಡಿದಾರಂತೆ. ಸೊ ಈ ಬಾರಿ ಮನಿ ಇನ್ ದ ಬ್ಯಾಂಕ್ ಅಕ್ಟೋಬರ್ 10ನೇ ತಾರೀಕು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲೇ ಡಬ್ಲ್ಯೂ ಅವರು ಎಲಿನೈಟ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಸೊ ಅಲ್ಲಿವರೆಗೂ ಕೂಡ ಎಲಿನೈಟ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ನಮಗೆ ಫ್ಯೂಡ್ ಗಳು ನೋಡೋದಕ್ಕೆ ಸಿಗುತ್ತೆ. ಇದ್ರ ಮಧ್ಯೆ ನಮ್ಮ ರೋಮನ್ ರೈನ್ಸ್ ಅವರು ಲುಚಾಡೋರ್ಸ್ ಗಳ ನಡುವೆ ಕೂಡ ಫ್ಯೂಡ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅಂಡ್ ಆ ಒಂದು ಟೂರ್ನಮೆಂಟ್ ನ ನಮ್ಮ ಪೆಂಟಾ ಅವರೇ ವಿನ್ ಆಗೋದು ಅಂತ ಬ್ಯಾಕ್ ಸ್ಟೇಜ್ ಅಲ್ಲಿ ಈಗಾಗಲೇ ಮಾತುಕತೆಗಳು ನಡೀತಾ ಇದೆ. ನಮ್ಮ ಪೆಂಟಾ ಅವರು ವಿನ್ ಆದ ಕೂಡಲೇ ನಮಗೆ ರೋಮನ್ ರೈನ್ಸ್ ಹಾಗೆ ಪೆಂಟಾ ಅವರ ಐಕಾನಿಕ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ನಾನಂತೂ ಈ ಒಂದು ಮ್ಯಾಚ್ ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅದು ಕೂಡ ನಮಗೆ ಮುಂದಿನ ತಿಂಗಳು ಮಂಡೇ ನೈಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ತನಕ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಎಲಿನೈಟ್ ಅವರ ನಡುವೆ ಕೂಡ ಟೆನ್ಷನ್ ನ ಬಿಲ್ಡ್ ಮಾಡ್ಕೊಂಡು ಈ ಒಂದು ಫ್ಯೂಡ್ ನ ಕೂಡ ಕಂಟಿನ್ಯೂ ಮಾಡ್ತಾರೆ. ನಿಜವಾಗ್ಲೂ ಮಜಾ ಇರುತ್ತೆ. ಅಂಡ್ ಇದ್ರ ಮಧ್ಯೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಸಿಕ್ಕಾಪಟ್ಟೆ ಕಿಕ್ ಇರುತ್ತೆ ಅನ್ಸುತ್ತೆ ಮನಿ ಇನ್ ದ ಬ್ಯಾಂಕ್ ತನಕ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ. ಮೊದಲನೇದಾಗಿ ಇವತ್ತು ಕನ್ಸಲ್ಲಿ ನನಗೆ ಏನ್ ಬಂದಿತ್ತೋ ಗೊತ್ತಿಲ್ಲ, ಸ್ಮ್ಯಾಕ್ ಡೌನ್ ಇವತ್ತು ಬಂದ್ಬಿಟ್ಟೈತೆ. ಅಂಡ್ ನಾನು ಅಯ್ಯೋ ಇಂಥ ದೊಡ್ಡ ಅಪ್ಡೇಟ್ ನಾನು ಮಿಸ್ ಮಾಡ್ಬಿಟ್ನಲ್ಲ ಗುರು, ಸ್ಮ್ಯಾಕ್ ಡೌನ್ ಶುಕ್ರವಾರ ನೋಡೋದಕ್ಕೆ ಸಿಗ್ತಾ ಇದೆ, ನಾನು ನನ್ನ ಆಡಿಯನ್ಸ್ಗೆ ಇದನ್ನ ತಿಳಿಸೇ ಕೊಟ್ಟಿಲ್ವಲ್ಲ ಅಂತ ಕನ್ಸೆಲ್ಲ ಬಿದ್ಬಿಟ್ಟಿತ್ತು. ಯಾಕಂದ್ರೆ ಡೈಲಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತೀನಲ್ಲ, ಇದ್ರ ಬಗ್ಗೆನೇ ಕನ್ಸುಗಳು ಕೂಡ ಬಿದ್ಬಿಡುತ್ತೆ. ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಸ್ಮ್ಯಾಕ್ ಡೌನ್ ಆಗ್ತಾ ಇದೆ. ಯಾಕಂದ್ರೆ ಆ ರೀತಿಯ ವಿಚಾರಗಳನ್ನ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಡೇಮಿಯನ್ ಪ್ರೀಸ್ಟ್ ಅಂಡ್ ಆರ್-ಟ್ರೂತ್ ವರ್ಸಸ್ ವಾರ್ ರೈಡರ್ಸ್ ವರ್ಸಸ್ MFT ಅವರ ನಡುವೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅದು ಕೂಡ ಟ್ರಿಪಲ್ ಥ್ರೆಟ್ ಟ್ಯಾಗ್ ಟೀಮ್ ಮ್ಯಾಚ್. ಅಂಡ್ ಈಗ MFT ಯ ಜೊತೆಗೆ ನಮ್ಮ ಗೋಟ್ ಹಾಕು ಅವರು ಕೂಡ ಇನ್ವಾಲ್ವ್ ಆಗಿರೋ ಕಾರಣ ಪ್ರಾಬಬ್ಲಿ MFT ಅವರೇ ಈ ಒಂದು ಮ್ಯಾಚ್ ನ ವಿನ್ ಆಗಿ ಹೊಸ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅದರಲ್ಲೂ ಹಾಕು ಅವರು ಈ ಒಂದು MFT ಫ್ಯಾಕ್ಷನ್ ನ ಲೀಡ್ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಅವರ ಇನ್ವಾಲ್ವ್ಮೆಂಟ್ ಯಾವ ರೀತಿ ಇರುತ್ತೆ, ಈ ಒಂದು ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೆ ಬೇರಿಂಗ್ ಕಾರ್ಬಿನ್ ಹಾಗೆ ಕಾರ್ಮೆಲೋ ಏಸ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಇಷ್ಟೇ ಅಲ್ಲ, ನಮ್ಮ ಸ್ಟಿಫನಿ ಸ್ಟಾಟನ್ ಅವರು ತನ್ನ ಡಬ್ಲ್ಯೂ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ನ ಜೆಸ್ಸಿ ಜೇನ್ ಅವರ ವಿರುದ್ಧ ಡಿಫೆಂಡ್ ಕೂಡ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಅಷ್ಟೇ ಅಲ್ಲ, ನಮಗೆ CM ಪಂಕ್ ಹಾಗೆ ಕೆವಿನ್ ಓಯನ್ಸ್ ಅವರ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಮುಂದಿನ ವಾರದ ಸ್ಮ್ಯಾಕ್ ಡೌನ್ ನಲ್ಲಿ ಇವರಿಬ್ಬರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ. ಅದಕ್ಕಿಂತ ಮುಂಚೆ CM ಪಂಕ್ ಹಾಗೆ ಕೆವಿನ್ ಓಯನ್ಸ್ ಅವರು ಫೇಸ್ ಟು ಫೇಸ್ ಬರ್ತಾ ಇದ್ದಾರೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ. ನೋಡಬೇಕು ಇವರ ನಡುವೆ ಡಬ್ಲ್ಯೂ ಅವರು ಯಾವ ಆಂಗಲ್ ನ ತೋರಿಸ್ತಾರೆ ಅಂತ. ಅಷ್ಟೇ ಅಲ್ಲ, ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಸ್ಟೋರಿ ಲೈನ್ ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಕಂಟಿನ್ಯೂ ಆಗುತ್ತೆ. ಅಂಡ್ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರು ಕೂಡ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಅಂಡ್ ಆ ಕಡೆ ಸೈಡ್ ನಮ್ಮ ಕೋಡಿ ರೋಡ್ಸ್ ಅವರು ಫುಲ್ ಆನ್ ಅಟ್ಯಾಕಿಂಗ್ ಮೋಡ್ ಅಲ್ಲಿ ರ್ಯಾಂಡಿ ಆರ್ಟನ್ ಅವ್ರನ್ನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ, ಚಿಂದಿ ಉಡಾಯಿಸೋಣ ಅಂತ. ನೋಡಬೇಕು ನಮ್ಮ ರ್ಯಾಂಡಿ ಆರ್ಟನ್ ಹಾಗೆ ಕೋಡಿ ರೋಡ್ಸ್ ಅವರ ಫೇಸ್ ಆಫ್ ಏನಾದ್ರೂ ನೋಡೋದಕ್ಕೆ ಸಿಗುತ್ತಾ, ಹಾಗೆ ಬ್ರಾಲ್ ಏನಾದ್ರೂ ಡಬ್ಲ್ಯೂ ಅವರು ಮಾಡ್ತಾರಾ ಅಂತ. ಇಷ್ಟೆಲ್ಲ ವಿಚಾರ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.